ಇದರಲ್ಲಿ ನನ್ನ ಒಬ್ರು ಮಾತಾಡಿದ್ದಾರೆ, ನಾನು HDFC ಮ್ಯಾನೇಜರ್ ಹತ್ರ ಹೋಗ್ತೀನಿ, ಇರಿ ಸರ್ ನಿಲ್ಲಿಸ್ತೀನಿ, ಅದು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ಇನ್ನೊಬ್ರು ಕೋರ್ಟ್ಗೆ ಹೋಗಿದ್ದರಿಂದ ನಾವು ಬಂದ್ಬಿಟ್ಟು ಬಳೆ ಹಾಕೊಂಡಿಲ್ಲ. ಐ ಆಮ್ ಆಲ್ಸೋ ಸನ್ ಆಫ್ ಸನ್ನು. ನಮ್ಮ ತಾಯಿ ಉದ್ರ ಇಲ್ಲಿ ಈ ಭೂಮಿನಲ್ಲಿ ಬಿದ್ದು ನಾವು ಹುಟ್ಟಿರೋನು. ನಾವು ಬಂದ್ಬಿಟ್ಟು ಅದರಲ್ಲಿ ತಡೆ ಏನಾದ್ರು ಆದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಇದು ಕಟ್ಟೆ ಕಟ್ತೀವಿ. ಸನ್ ಆಫ್ ಸಾಯಿಲ್ ಇಲ್ಲಿ ಒಬ್ರು ಕಟ್ತಾ ಇಲ್ಲ, ರಿನ್ಯೂ ಮಾಡಿಲ್ಲ. ಬಟ್ ಒರಿಜಿನಲ್ ಯಾರು ಅವ್ರ ನೆಲ ಇವರು ಬಾಡಿಗೆ ತಗೊಂಡಿದ್ದಾರೆ ಆ ಪಾರ್ಟಿನ ಅಡ್ರೆಸ್ ಇಲ್ಲ. ಇಲ್ಲಿ ಇದ್ದವರೆಲ್ಲ ಬಂದ್ಬಿಟ್ಟು 3ನೇ ಪಾರ್ಟಿ 4ನೇ ಪಾರ್ಟಿ. ಅದೇ ಬೆಳಗ್ಗೆ 5 ಗಂಟೆಗೆ ಜೂದಾಟ, ಬೆಳಗ್ಗೆ 4 ಗಂಟೆಗೆ ಗುಟ್ಕಾ. ಸುಮಾರು 300 ಯುವಕರು ಬಂದ್ಬಿಟ್ಟು ಈ ಸಂದು ಬಂದು ಎಲ್ಲಾದ್ರಲ್ಲಿ ಬಂದು ಗುಟ್ಕಾ ಕುಡಿದ್ಬಿಟ್ಟು ಜೂದಾಡ್ಬಿಟ್ಟು ನಮ್ಮ ಸೋದರಿಯರು ಇಲ್ಲಿ ಇರ್ತಾರೆ. ಇದ್ರೆ ಕೂಡ ನಾವು ಮಾತಾಡಬೇಕಾಗಿದ್ದು ತಪ್ಸಕ್ಕಾಗಲ್ಲ. ಎಲ್ಲ ಉಚಾಮಯ ಆಗ್ಬಿಟ್ಟಿತ್ತು. ಹುಲ್ ಮಾರ್ಕೆಟ್ ಎಲ್ಲ ಇದು ಉಚಾ ಮಾರ್ಕೆಟ್. ಅತಿ ಶೀಘ್ರದಲ್ಲಿ ಮಾಡ್ತೀವಿ, ಯಾರೇ ಅಡ್ಡ ಬರ್ಲಿ ಸರ್. ನಾವು ಬಂದ್ಬಿಟ್ಟು ಭ್ರಷ್ಟಾಚಾರ ಮಾಡಿಲ್ಲ, ಒಳ್ಳೆ ಜನಗಳಿಗೆ ಒಳ್ಳೇದ್ ಮಾಡಕ್ ಹೋಗ್ತಾ ಇದ್ದೀವಿ ಸರ್. ಕಾನೂನೇ ನಾವು ಮಾಡೋದು, ನಮ್ಮನ್ನ ಕಾನೂನು ಮಾಡಲ್ಲ. ಅದಕ್ಕಂತ ಕಾನೂನು ಮಾಡ್ತೀವಿ. ಕಾನೂನು ಸರ್ಕಾರ ವಿರೋಧಿಗೆ ಮಾಡಿದ್ರೆ ತಪ್ಪು. ನಮಗೆ ಜನಗಳಿಗೆ ಒಳ್ಳೇದ್ ಮಾಡ್ಬೇಕಾದ್ರೆ ಕಾನೂನು ನಮ್ಮ ಹತ್ರ ಇದೆ, ಮಾಡ್ಬೋದು. ಕಾನೂನು ನಾವು ಕಾನೂನು ಮಾಡ್ಬೋದು, ಇಲ್ಲ ಕಾನೂನು ನಮ್ಮನ್ನ ಮಾಡುತ್ತಾ? ಯಾವ್ದೋ ಒಂದು ಕಾನೂನು ಹುಡ್ಕೋಣ, ಒಂದು ಲೂಪ್ ಲೋಲ್ ಸಿಕ್ಕುತ್ತೆ, ಜನಗಳಿಗೆ ಕೂಡ ನಾವು ಒಳ್ಳೇದ್ ಮಾಡೋಣ ಸರ್ ಅಂತ ನಾವು ಸಂದೇಶ ಕೊಡ್ತೀವಿ. ನಾವು ಪರ್ಮಿಷನ್ ತಗೊಳಕ್ ಹಾಕಿಲ್ಲ. ನಾವು ಹೊಡೆದು ಹೇಳ್ತೀನಿ, ನಾವು ಅಲ್ಲಿ ತಗೋಬೇಕಂತ ಇದೇ ಇಲ್ಲ, ರೂಲ್ಸೇ ಇಲ್ಲ ಸರ್. ಇನ್ನೊಂದು ಹೇಳ್ತೀವಿ ಸರ್, ನಾವು ಮಾಡಿದ ತಪ್ಪು, ಕಾನೂನು ಪ್ರಕಾರ ನಾವು ಮಾಡಿದ ತಪ್ಪು. ಲೂಪ್ ಹೋಲ್ಸ್ ನಮ್ಮನ್ನ ಜೈಲಿಗೆ ಕಳ್ಸಿ ಹೋಗ್ತೀವಿ, ಊರಿಗಾಗಿ ಹೋಗ್ತೀವಿ. ನೇರ ಏನಕ್ಕೆ ಹೋದ್ರು ನೋಟಿಸ್ ಕೊಡೋದು? ನೋಟಿಸ್ ಕೊಡೋ ಹಕ್ಕಿ ಏನಿದೆ? ನಮ್ಮ ಜಾಗ, ನಮ್ಮ ಸಾಯಿಲ್, ನಮ್ಮ ಸಣ್ಣ ಸಾಯಿಲ್ ಆಗಿ ಮಾಡ್ತಾ ಇದ್ದೀನಿ. 2.5 ಎಕರೆ ನಮ್ಮ KGF ನಲ್ಲಿ. ನೀವು ನಿಮ್ಗೆ ಹಕ್ಕಿದೆ, ನಿಮ್ದು ಇದು ಭೂಮಿ, ಕೂತಿರೋದ್ರ ನಿಮ್ದು ಭೂಮಿ. ಈ ಮಣ್ಣಿನ ಮಗ XMLA ನಮ್ಮ ತಂಗವೈಲ್ ತಲಪತಿ S ರಾಜೇಂದ್ರನ್ ಏನ್ ಹೇಳಿದ್ರು ನಿಮ್ ಮುಂದೆನೆ? ಡೋಯ್ಟ್ ಎಲ್ಲಾರನ್ನು ಹೊಡೆದಿ, ನಮ್ಗೆ ಬೆಂಬಲ ಇದೆ, ಹೊಡೆದ್ಬಿಟ್ಟು ಎಲ್ಲಾರು ಖಾಲಿ ಮಾಡಿ, ಹೊಡೆದ್ರೆ ಎಲ್ಲಾರು ಹೊಡಿರಿ, ಒಬ್ಬರದು ಬಿಡಬೇಡಿ ಅಂತ ಅವರು ತಲಪತಿ ಹೇಳಿದ್ದಾರೆ, ಮಣ್ಣಿನ ಮಗ ಹೇಳಿದ್ದಾರೆ. ಅದ್ರ ನಾವು ಗೌರ್ಮೆಂಟ್ಗೆ ಲಾಸ್ ಮಾಡಿದ್ರೆ ನಾವು ಜೈಲಿಗೆ ಹೋಗ್ಬೇಕು. ಗೌರ್ಮೆಂಟ್ಗೆ 130 ಕೋಟಿ ರೂಪಾಯಿ ಪ್ರಾಫಿಟಿನ ಉಳಿಸ್ಕೊಟ್ಟಿದೀವಿ. ನಮ್ಗೆ ಅವಾರ್ಡ್ HDFC ಬ್ಯಾಂಕ್ ಕೊಡ್ತಾ ಇದ್ದಾರೆ, 25% ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಇನ್ನ 25% ನಾವು ಮುನ್ಸಿಪಾಲಿಟಿಯಿಂದ ಎಂಟರ್ಪ್ರೈಸಸ್ ಫಂಡ್ ಇಂದ ನಾವು ಹಾಕಿ ಕಟ್ತೀವಿ. ನಮ್ಮ KGF ಮುಖ್ಯವಾಗಿ KGF ಕಣ್ಣುಗಳು, ಮಾತ್ರ ಮಿತ್ರರು, ಮಾಧ್ಯಮದವರು, ನಿಮಗೆಲ್ಲರಿಗೂ ನಮ್ಮ ಹೃದಯಪೂರ್ವ ನಮಸ್ಕಾರಗಳು. ನಾನು ಅಲ್ಲಲ್ ಮುನಿಸ್ವಾಮಿ, ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತಿನ ದಿವಸ ನಾನು ಮುಂದೆ ಅಧ್ಯಕ್ಷನಾಗಿರೋನು, ಮುನ್ಸಿಪಾಲಿಟಿ ಅಧ್ಯಕ್ಷನಾಗಿದ್ದವನು, ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷನಾಗಿ ಇದ್ದವನು. ಅದರಿಂದ ಕೆಲವು ಕ್ಲಾರಿಫಿಕೇಷನ್, ಈ ಹುಲ್ಲು ಮಾರ್ಕೆಟ್ ಬಗ್ಗೆ ಕೆಲವು ಕ್ಲಾರಿಫಿಕೇಷನ್ ಕೊಡ್ಬೇಕಂತ ಇವತ್ತು ತಮ್ಮೆಲ್ಲ ಇಲ್ಲಿ ಕರೆದಿದ್ದೀನಿ. ಈ ಸಭೆಗೆ ನಮ್ಮ ಮಾನ್ಯ KDA ಚೇರ್ಮನ್ ಶ್ರೀಮಾನ್ ಶ್ರೀನಿವಾಸ್ ಅವರು ಬಂದಿದ್ದಾರೆ, ಅವ್ರನ್ನೇ ವೆಲ್ಕಮ್ ಮಾಡ್ತೀನಿ. ಅದೇ ರೀತಿ ಮಾಜಿ CMC ಪ್ರೆಸಿಡೆಂಟ್ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದಿದ್ದಾರೆ, ಅವ್ರಿಗೂ ನಮ್ಮ ಹೃದಯಪೂರ್ವ ಸ್ವಾಗತವನ್ನು ಕೋರಿ, ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು ಮೋಹನ್ ರಾಜ್ ಅವರು MC ಅವ್ರು ಬಂದಿದ್ದಾರೆ, ಅವ್ರಿಗೂ ವೆಲ್ಕಮ್ ಮಾಡ್ತೀನಿ. ಮತ್ತು ನಮ್ಮ 31 ವಾರ್ಡ್ನ ಸದಸ್ಯರಾದ ಶಾಲಿನಿ ನಂದಕುಮಾರ್ ಅವರ ಹಸ್ಬೆಂಡ್ ಅವ್ರು ಬಂದಿದ್ದಾರೆ. 35ನೇ ವಾರ್ಡು ಕೌನ್ಸಿಲರ್ ಶ್ರೀ ವೇಣುಗೋಪಾಲ್ ಅವರು ಬಂದಿದ್ದಾರೆ. 16 ವಾರ್ಡ್ ಕೌನ್ಸಿಲರ್ ರಮೇಶ್ ಅವರು ಬಂದಿದ್ದಾರೆ. ನಮ್ಮ ಲೇಬರ್ ಸೆಲ್ ಸದಸ್ಯರು ತಿರುನಾವುಕರಸು ಅವರು ಇನ್ನೊಂದ್ಸರಿದ್ದಾರೆ. ಈ ಹುಲ್ಲು ಮಾರ್ಕೆಟ್ರಲ್ಲಿ ನನ್ನ ಇದರಲ್ಲಿ ಇನ್ವಾಲ್ವ್ಮೆಂಟು ನಂದಿದೆ. ಅದರಿಂದ ನಾನು ಕ್ಲಾರಿಫಿಕೇಶನ್ మేము ಕೊಡ್ತಾ ಇದ್ದೀವಿ. ಯಾರನ್ನೋ ನಾವು ಟಾರ್ಗೆಟ್ ಮಾಡಿನೋ ಇನ್ನೊಬ್ಬರ ಮೇಲೆ ದೂರ ಇಲ್ಲೋಕ್ಕೋ ಅಪಾದ ಮಾಡೋಕ್ಕೋ ಇಲ್ಲಿ ನಾವು ಸೇರಿಲ್ಲ. ನಂಬರ್ 1, ಇಲ್ಲಿ ನಾವು ಕೂತಿರೋ ಜಾಗದಲ್ಲಿ ಅಧಿಕೃತವಾಗಿ CMC ಕಟ್ಟಿರೋ ಕಟ್ಟಡ ಒಂದೂ ಇಲ್ಲಿ ಇರಲಿಲ್ಲ. CMC ಇಲ್ಲಿ ಬಂದ್ಬಿಟ್ಟು ಹೊಡೆದಿರೋ ಅಂಗಡಿ 130.
130 ಅಂಗಡಿನಲ್ಲಿ ಒಂದೇ ಒಂದು ಅಂಗಡಿ CMC ಕಟ್ಟಿರೋ, ಸರ್ಕಾರ ಕಟ್ಟಿದ್ದು ಮತ್ತೆ CMC ಕಟ್ಟಿರೋದು ಇಲ್ಲ. ನಂಬರ್ 1. ನಂಬರ್ 2, ಎತ್ತಿನ ಗಾಡಿ 21 ಅಂಗಡಿ ನಮ್ಮ ಮುನ್ಸಿಪಾಲ್ಟಿಯಿಂದ ಟೆಂಡರ್ ಬಿಟ್ಟು, ಈ ಟೆಂಡರ್ ಅವಧಿನಲ್ಲಿ ಮುಗಿಬೇಕು ಅಂತ ಅದಕ್ಕೆ ಟೆಂಡರ್ ಬಿಟ್ಟು ಮಾಡಿರೋದು ಮುನ್ಸಿಪಾಲ್ಟಿ, ಹಳೆ ಮುನ್ಸಿಪಾಲ್ಟಿಯಿಂದ ಮಾಡಿರೋದು ನಿಜ. ಆದರೆ ಅವ್ರಿಗೆ ಟೈಮ್ ಲಿಮಿಟ್ ಇಷ್ಟಂತ ಕೊಟ್ಟಿರ್ತಾರೆ, ಈ ಟೈಮ್ನಲ್ಲಿ ಮುಗಿಸ್ಬೇಕಂತ. ಬಟ್ 19 ಲಕ್ಷ ರೂಪಾಯಿ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿರೋದು ನಿಜ. ಶ್ರೀನಿವಾಸನ್ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಅದನ್ನ ಟೆಂಡರ್ ತಗೊಂಡಿರೋದು ನಿಜ. ಅವರು ಪಾರ್ಟ್ ಪೇಮೆಂಟ್ 9 ಲಕ್ಷ ತಗೊಂಡಿದ್ದಾರೆ. ಪಾರ್ಟ್ ಪೇಮೆಂಟ್ ತಗೊಂಡು 9 ಲಕ್ಷ ರೂಪಾಯಿ ತಗೊಂಡು ಸುಮಾರು ಒಂದು 15 ವರ್ಷದಿಂದ ಅದನ್ನ ಫಿನಿಶೇ ಮಾಡಿಲ್ಲ. ನೆಕ್ಸ್ಟ್ ಟೆಂಡರ್ ಟೇಕನ್ 19 lakhs, ಅಡ್ವಾನ್ಸ್ ಪೇಮೆಂಟ್ ಟೇಕನ್ 9 lakhs. ಇನ್ಕಂಪ್ಲೀಟೆಡ್ ವರ್ಕ್ ಅದೇ ಇನ್ಕಂಪ್ಲೀಟ್ ಆಗೇ ಇತ್ತು. ಸಾರ್ವಜನಿಕ ಕಣ್ಣಿಗೆ ಬಿತ್ತು. ನಮ್ಮ ಹತ್ರ ಫೋಟೋ ಇದೆ. ನೀವು ನಮ್ಮ KGF ಮಾಧ್ಯಮ ಮಿತ್ರರು, ನಿಮ್ಮ ಕಣ್ಣಿಗೂ ಅದು ಗೊತ್ತಿದೆ. 15 ವರ್ಷ ಮಳೆಯಲ್ಲಿ ಎಲ್ಲ ಅದು ಬಂದ್ಬಿಟ್ಟು ಹಾಳಾಗಿ ಹೋಗಿ ಅದು ಯಾವುದೂ ಕೆಲಸಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು PWD ಅವರಿಂದ ಇದು ಯೋಗ್ಯವಾಗಿ ಕಟ್ಟಡನ ಇದು ಇರುತ್ತಾ ಅಂತ ಹೇಳಿದ್ಮೇಲೆ ಮಳೆಯಲ್ಲಿ ನೀರಿನಲ್ಲಿ ಇದು ಅದ್ರ ಮೇಲೆ ಫಿನಿಶಿಂಗೇ ಆಗಿಲ್ಲ. ಅದಕ್ಕೋಸ್ಕರ ಬಂದು ಅದು ವಾಸಕ್ಕೆ ತಕ್ಕ ಬಿಲ್ಡಿಂಗ್ ಅಲ್ಲ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಮುನ್ಸಿಪಾಲ್ಟಿಗೆ. ನಂಬರ್ 1, ಅದರಲ್ಲಿ ಇದು ಅಂಗಡಿ ಫಿನಿಶ್ ಮಾಡಿಬಿಟ್ಟು ಯಾವುದೇ ಒಂದು ಅನುಭವಿ ಏನು ಅಲರ್ಟ್ ಆಗಿದೆ ಅದು ನಮ್ಮ ಇದು ಬುಲ್ಲಕ್ ಕಾರ್ಟ್ ಕಾರ್ಮಿಕರಿಗೆ ಏನು ಅಲರ್ಟ್ ಆಗಿದೆ, ಅವರು ಒಬ್ಬರು ಪೊಸಿಷನ್ನಲ್ಲಿ ಇಲ್ಲ. ಅವರು ಪೊಸಿಷನಲ್ಲಿ ಅವ್ರಿಗೆ ಅಲರ್ಟೂ ಮಾಡಿಲ್ಲ. ಅಲರ್ಟ್ ಮಾಡಿದ ಮೇಲೆ ನಾವು ಯಾರಿಗೂ ನೋಟಿಸ್ ನೀಡೋಕ್ಕೆ ಹಕ್ಕಿಲ್ಲ. ಖಾಲಿ ಬಿಲ್ಡಿಂಗ್ ನೋಟಿಸ್ ಬಿಡೋಕ್ಕೆ ಆಗುತ್ತಾ? ಖಾಲಿ ಬಿಲ್ಡಿಂಗ್ಗೆ ಯಾರಿಗೂ ಅಲರ್ಟ್ ಆಗಿದ ಮೇಲೆ ಅದರಲ್ಲಿ ಬಿಲ್ಡಿಂಗೇ ಯಾರು ಇಲ್ಲ ಅನ್ನಿದ್ಮೇಲೆ ನಾವು ಯಾರಿಗೆ ನೋಟಿಸ್ ಕೊಡೋದು? ಯಾರಿಗಾದ್ರೂ ಕೊಡೋಕ್ಕಾಗುತ್ತಾ? ಕೊಡೋಕ್ಕಾಗಲ್ಲ. ಅದಕ್ಕೆ ನಾವು ಮುನ್ಸಿಪಾಲ್ಟಿಯಿಂದ ತೀರ್ಮಾನ ಮಾಡಿ ಅದನ್ನು ಬಂದು ಇದಕ್ಕೆ ದಾರಿ ಮತ್ತು ಆ ಕಾರ್ಮಿಕರಿಗೆ ಬಂದು ಮಾಡಿ ಮೇಲೆ ಮಾಡಿಕೊಟ್ಟಿಂದ ಅದಕ್ಕೆ ಯಾರು ನಮ್ಮ ಪ್ರೆಸಿಡೆಂಟ್ ಇದ್ದಾರೆ, ಮಾಟವಂಡಿ ನೌಕರ ಪ್ರೆಸಿಡೆಂಟ್ ಶ್ರೀಮಾನ್ ಇವರು ನಮ್ಮ ವೆಂಕಟೇಶ್ ಅವರು BJP ಇದ್ರೂ ಕೂಡ ಅವರು ಕಾರ್ಮಿಕರ ಪ್ರೆಸಿಡೆಂಟ್. ಅವ್ರನ್ನೇ ನಾವು ಕರೆದು ಮನವೊಲಿಕೆ ಮಾಡಿ, ಸರ್ ಈ ಥರ ಇದೆ ಹಾಲು ಬಿದ್ದಿರೋ ಬಿಲ್ಡಿಂಗು, ಇದನ್ನೇ ಇದು ಮಾಡಿ ಮೇಲೆ ಮಾಡಿ ನಿಮಗೆ ಕಟ್ಟಿ ಕೊಡ್ತೀವಿ ಹಂಗಂತ ಹೇಳಿ ಆ ಟೈಮ್ನಲ್ಲಿ ನಾನು ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ನಮ್ಮ ಮೇಡಮ್ ಅವರು ಬಂದ್ಬಿಟ್ಟು CMC ಪ್ರೆಸಿಡೆಂಟ್, ಆ ಟೈಮ್ನಲ್ಲಿ ಅವ್ರನ್ನ ಕರೆದು MLA ಮುಖಾಂತರ ನಾವು ಮುಖಾಂತರ ಅವ್ರಿಗೆ ಬಂದ್ಬಿಟ್ಟು ಭರವಸೆ ಕೊಟ್ಟು ಒಂದು ರೆಗ್ಯುಲೇಷನ್ ಮಾಡಿ ಮುನ್ಸಿಪಾಲ್ಟಿಯಿಂದ ಆ ಲೆಟರ್ ಅವ್ರಿಗೆ ಕೊಟ್ಟು ಅದನ್ನು ಡೆಮಾಲಿಷ್ ಮಾಡಿದ್ದೀವಿ. ನಂಬರ್ 1. ನಂಬರ್ 2, ಇದು ಬಂದ್ಬಿಟ್ಟು ನೆಲ. ಇದು ಎಷ್ಟಂದ್ರಪ್ಪ ಸುಮಾರು 9,933.23 ಸ್ಕ್ವಯರ್ ಮೀಟರ್. 9,933.23 ಸ್ಕ್ವಯರ್ ಮೀಟರ್, ಚದರಡಿಲ್ಲ, ಸ್ಕ್ವಯರ್ ಮೀಟರ್. ಇದು ಸುಮಾರು ಬಂದ್ಬಿಟ್ಟು 2.5 ಎಕರೆ. ಆಸ್ ಆನ್ ಟುಡೇ ವ್ಯಾಲ್ಯೂ, ಆಸ್ ಆನ್ ಟುಡೇ ಗೌರ್ಮೆಂಟ್ ವ್ಯಾಲ್ಯೂ ಈ ಜಾಗಕ್ಕೆ 130 ಕೋಟಿ ರೂಪಾಯಿ. ಎಷ್ಟು? 130 ಕೋಟಿ. ಈ 130 ಕೋಟಿನಲ್ಲಿ ಇಲ್ಲಿ ಹಣಗಿರೆ ಬಂದು ಯಾರು ಬಂದ್ಬಿಟ್ಟು ಪರ್ಮಿಷನ್ ತಗೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಿಲ್ಲ. ಅವ್ರಿಗೇನು ನೆಲ ಬಾಡಿಗೆ ಕೊಟ್ಟಿರ್ಬೋದು. ನೆಲ ಬಾಡಿಗೆ ಅಂದರೆ ಒಂದು 11 ಮಂತ್ಸು ನಾವು ಅಗ್ರಿಮೆಂಟ್ ಇರುತ್ತೆ. ಆಮೇಲೆ ರಿನ್ಯೂ ಮಾಡಬೇಕು. ಆಮೇಲೆ ಅದಕ್ಕೆ ಬಂದ್ಬಿಟ್ಟು ಅದು ಏನಿದೆ ಅದು ಬಂದ್ಬಿಟ್ಟು ಟ್ಯಾಕ್ಸ್ ಬಂದ್ಬಿಟ್ಟು ಕಟ್ಟಬೇಕು ಮುನ್ಸಿಪಾಲ್ಟಿಗೆ. ಇಲ್ಲಿ ಒಬ್ಬರು ಕಟ್ತಾ ಇಲ್ಲ, ರಿನ್ಯೂ ಮಾಡಿಲ್ಲ. ಬಟ್ ಒರಿಜಿನಲ್ ಯಾರು ನೆಲ ಇವರು ಬಾಡಿಗೆ ತಗೊಂಡಿದ್ದಾರೆ ಆ ಪಾರ್ಟಿನ ಅಡ್ರೆಸ್ ಇಲ್ಲ. ಇಲ್ಲಿ ಇದ್ದವರೆಲ್ಲ ಬಂದ್ಬಿಟ್ಟು 3ನೇ ಪಾರ್ಟಿ 4ನೇ ಪಾರ್ಟಿ, 3ನೇ ಪಾರ್ಟಿ 4ನೇ ಪಾರ್ಟಿ ಬಂದ್ಬಿಟ್ಟು ಇಲ್ಲಿ ವಾಸ ಇದ್ದವರು. ಬಟ್ ಇಲ್ಲಿ ನಿಮ್ಮ ಮಾಧ್ಯಮ ಮಿತ್ರ ಕಣ್ಣು ಮುಚ್ಚಕ್ಕಾಗಲ್ಲ ನಾವು ಯಾವತ್ತು. ಇಲ್ಲಿ ಬಂದ್ಬಿಟ್ಟು ಅದೇ ಬೆಳಗ್ಗೆ 5 ಗಂಟೆಗೆ ಜೂದಾಟ, ಬೆಳಗ್ಗೆ 4 ಗಂಟೆಗೆ ಗುಟ್ಕಾ. ಸುಮಾರು 300 ಯುವಕರು ಬಂದ್ಬಿಟ್ಟು ಈ ಸಂದು ಬಂದು ಎಲ್ಲಾದ್ರಲ್ಲಿ ಬಂದು ಗುಟ್ಕಾ ಕುಡಿದ್ಬಿಟ್ಟು ಜೂದಾಡ್ಬಿಟ್ಟು ನಮ್ಮ ಸೋದರಿಯರು ಇಲ್ಲಿ ಇರ್ತಾರೆ. ಇದ್ರೂ ಕೂಡ ನಾವು ಮಾತಾಡಬೇಕಾಗಿದ್ದು ತಪ್ಸಕ್ಕಾಗಲ್ಲ.
ಎಲ್ಲ ಉಚಾಮಯ ಆಗ್ಬಿಟ್ಟಿತ್ತು. ಹುಲ್ ಮಾರ್ಕೆಟ್ ಎಲ್ಲ ಇದು ಉಚಾ ಮಾರ್ಕೆಟ್. ಒಳಗಡೆ ಒಂದು ಹೆಣ್ಣು ಮಕ್ಕಳು ಇಲ್ಲಿ ಬಂದ್ಬಿಟ್ಟು ಪ್ರವೇಶ ಮಾಡಿದ್ದೀಯ ನೀವು ಯಾರಾದ್ರೂ ನೋಡಿದ್ರೆ? ಒಂದೇ ಒಂದು ಹೆಣ್ಣು ಮಗು. ನಮ್ಮ ನಾಗರಿಕರು ಈ ಒಳಗಡೆ ಬಂದು ಒಂದೇ ಒಂದು ಹೆಣ್ಣು ಮಕ್ಕಳು ಕಾಣಿಸಿದ್ರೆ ಆ ಫೋಟೋ ನೀವು ಕೊಡಿ. ಯಾಕಂದ್ರೆ ಅಷ್ಟೊಂದು ದುರ್ವಾಸನೆ, ಗಾಂಜಾ, ಗುಟ್ಕಾ, ಜೂದು. ಆಮೇಲೆ ಬಂದು ಇಲ್ಲಿ 130 ಅಂಗಡಿನಲ್ಲಿ ಬಂದು ಎಷ್ಟು ಮನೆಗಳಿತ್ತು ಅಂತ ನಿಮ್ಗೆ ಗೊತ್ತಿದೆ. ಮಾರ್ಕೆಟ್ ಪ್ರಮಿಸ್ನಲ್ಲಿ ಮನೆಗೆ ಬಂದ್ಬಿಟ್ಟು ಅವಕಾಶ ಇಲ್ಲ. ಒಂದು ಸ್ಟಾರ್ ಬಿರಿಯಾನಿ ಅಂತ ಒಂದು ಹೋಟೆಲ್, ಕೆಳಗಡೆ ಹೋಟೆಲು, ಮೇಲೆ ಮನೆ, 30 ಲಕ್ಷ ರೂಪಾಯಿಗೆ ಲೀಸ್ ಕೊಟ್ಟಿದ್ದಾರೆ. ಯಾರ ಅಪ್ಪನ ಮನೆಯಲ್ಲಿ ಲೀಸ್ ಕೊಡಬೇಕು? ಮುನ್ಸಿಪಾಲ್ಟಿ ಆಸ್ತಿ ಲೀಸ್ ಕೊಡಕ್ಕೆ ಹೆಂಗಾಗಿ ಹಕ್ಕಿದೆ? ಮುನ್ಸಿಪಾಲ್ಟಿ ಇದು ಲೀಸ್ ಕೊಡಕ್ಕೆ ಹೇಗಿದೆ? ಆಮೇಲೆ 10 ಲಕ್ಷ 15 ಲಕ್ಷ ರೂಪಾಯಿಗೆ ಒಂದೊಂದು ಬಿಲ್ಡಿಂಗಿನ ಈ ನೆಲನ ಬಿಲ್ಡಿಂಗಿನ ಮಾರ್ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ 3 ವ್ಯಕ್ತಿ ಇವತ್ತು ಲಾಸ್ ಆಗಿರೋರು ಆ ಲಕ್ಷಗಳು ಬಂಡವಾಳ ಹಾಕಿ ತಗೊಂಡಿದ್ದಾರೆ ನೋಡಿ, ಅವರೇ ಇವತ್ತು ಬೀದಿಗೆ ಬಂದಿರೋದು. ನಾವೆಲ್ಲ ಅದನ್ನ ಅರ್ಥ ಮಾಡಿಕೊಂಡು ಒಂದು ಮಾಜರ್ ಮಾಡಿದ್ದೀವಿ. ಮಾಜರ್ ಮಾಡಿದ್ರೆ ಅಲ್ಲಿರೋರು ಹೇಳ್ತಾರೆ, ಏನಪ್ಪ ನೀನು ಬಾಡಿಗೆನೇ ಕಟ್ಟಿಲ್ಲ? ಇಲ್ಲಲ್ಲ, ನಮ್ಮ ಓನರ್ಗೆ ನಾವು ಬಾಡಿಗೆ ಕಟ್ತಾ ಇದ್ದೀವಿ, ನಾವು ಬಾಡಿಗೆನಲ್ಲಿ ಇದ್ದೀವಿ, ನಮ್ದಿಲ್ಲ ಸ್ವಂತ ಅಂತ ಅವರೇ ಬಂದ್ಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ಟರು. ಆದರೆ ಇಲ್ಲಿ ಸ್ಥಳೀಯನಲ್ಲಿ ಇರೋವ್ರಿಗೆ ಮೋಸ ಆಗಬಾರ್ದಂತ ನಾವು ಮಾಜರ್ ಮಾಡಿದ್ದೇವೆ. ಇದರಲ್ಲಿ ಯಾರಿದ್ದಾರೆ? ಇದರಲ್ಲಿ ಬಂದ್ಬಿಟ್ಟು ಇವರು ಇರ್ತಾರೆ, ಇವರು ಇದ್ದಾರೆ ಹಂಗಂತ ನಾವು ಮಾಜರ್ ರಿಪೋರ್ಟ್ ತಗೊಂಡಿದ್ದೀವಿ. ಅವ್ರಿಗೆ ಅನ್ಯಾಯ ಆಗಬಾರ್ದಂತ ಅವರು ಮನೆ ಒಳಕ್ಕೆ ಮಾಡಿ ಇಲ್ಲಿ ಈ ಥರ ಬಂದ್ಬಿಟ್ಟು ಶೆಡ್ಯೂಲಿಕೆ ನಡೀತಾ ಇದೆ, ಷಡ್ಯಂತರ ನಡೀತಾ ಇದೆ. ಬೇಡ, ಇದನ್ನು ಅಚ್ಚುಕಟ್ಟಾಗಿ ನಿಮ್ಮ ಹೊಡೆದು ನಮ್ಮ ಊರಿನಲ್ಲಿ ಒಂದೇ ಒಂದು ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗಿಗೆ ಜಾಗನೇ ಇಲ್ಲ. ನಮ್ಗೆ ಇದು ಸಿಕ್ಕಿರೋದು ಗಿಫ್ಟ್. 2.5 acres ನಮ್ಗೆ ಸಿಕ್ಕಿರೋದು ಇದು ಗಿಫ್ಟು. ಇದರಲ್ಲಿ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು 2 ವೀಲರ್ ಪಾರ್ಕಿಂಗು, 4 ವೀಲರ್ ಪಾರ್ಕಿಂಗ್ ಮಾಡಿ ಮೇಲೆ ಬಂದ್ಬಿಟ್ಟು ನಿಮಗೆ ಸುಮಾರು 87 ಅಂಗಡಿ ಅಡಿತಾಳಿನಲ್ಲಿ, ಮೇಲ್ತಾಳಿನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ನಲ್ಲಿ ಬಂದ್ಬಿಟ್ಟು 37, ಅದ್ರಕ್ಕೆ ಮೇಲೆ ಬಂದ್ಬಿಟ್ಟು 73 ಅಂಗಡಿಗಳು ಕಟ್ಟಿ ಕೆಳಗಡೆ ಬಂದ್ಬಿಟ್ಟು ಶಟರ್ಸ್ ಹಾಕ್ಬೇಕು ಹಂಗಂತ ನಾವು ತೀರ್ಮಾನ ಮಾಡಿ ಎಲ್ಲ ಓನರ್ಸನ್ನು, ಎಲ್ಲ ಅದರಲ್ಲಿ ವಾಸ ಇದ್ದವರು, ಫ್ಯಾಕ್ಟ್ರಿ ಇದ್ದವರು, ಮನೆ ಇದ್ದವರು ಎಲ್ಲರೂ ಕರೆದು ಅವರಿಗೆ ಹೂವಿನ ಹಾರ ಹಾಕಿ ಸರ್ಕಾರಕ್ಕೆ ಮುಂದೆ ಬಂದರೆ ಹೊಡ್ಕೊಳ್ಳಿ, ನಾವೇ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅವರೇ ಬಂದು ನಿಕ್ಕಿದ ಮೇಲೆ ವಿಡಿಯೋ ಇದೆ ನಿಮ್ಗೆ ತೋರಿಸ್ತೀನಿ. ಅವ್ರಿಗೆ ನಾವು ಸನ್ಮಾನ, ನಾವು ಮಾನ್ಯ ನಮ್ಮ MLA ರೂಪಕಲಾ ಶಶಿಧರವರು ಸಾಲ್ವೆ ಹಾಕಿ ಮಾಧ್ಯಮ ಮುಂದೆ ಅವರು, ನಿಮ್ಮ ಮುಂದೆನೆ, ನಾವು ಹಿಂದೆ ಏನು ಮಾಡಿಲ್ಲ, ಮಾಧ್ಯಮದವರು ಇಟ್ಕೊಂಡೇ ಮಾಡಿದ್ದೀವಿ. ನಿಮ್ಮ ಟಿವಿನಲ್ಲಿ, ನಿಮ್ಮ ಪೇಪರ್ನಲ್ಲಿ ಎಲ್ಲ ಬಂದಿದೆ. ಅವರಿಗೆ ಸನ್ಮಾನ ಮಾಡಿ ನೀವು ನಮಗೆ ಕೋಪರೇಷನ್ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳ್ಬಿಟ್ಟು ಅವ್ರಿಗೆ ಸಾಲ್ವನ್ನು ಹಾರನ ಹಾಕಿ ಕೆಲವು ಬಡವರಿಗೆ ನಾವು ಇಲ್ಲಿಂದ ಮಾಡಿಸ್ಕೊಂಡು ಹೋಗೋಕ್ಕೆ 20,000, 30,000, 50,000 ಅವ್ರ ಮನೆ ಬಾಡಿಗೆಗೆ ಹೋಗಿ ಸೇರ್ಬೇಕಂಗಂತ ಇಲ್ಲಿರೋ ಮನೆಯವ್ರಿಗೆಲ್ಲ ನಾವು ಕೊಟ್ಟಿದ್ವಿ. ನಾವು ಪರ್ಸನಲ್ ಆಗಿ ಕೊಟ್ಟಿದ್ವಿ. ಬಡವರು ಹೆಣ್ಣು ಮಕ್ಕಳು ಅಳ್ತಾರೆ, ಅವ್ರಿಗೆಲ್ಲ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಕೇಳ್ಬಿಟ್ಟು ಪ್ರೂಫ್ ಮಾಡಕ್ಕೆ ರೆಡಿ. ನಾವು ಯಾವುದೇ ಸರ್ಕಾರದ ದುಡ್ಡ ಏನಿಲ್ಲ, ನಮ್ಮ ಪರ್ಸನಲ್ ಅಮೌಂಟು. ಒಂದು ಹೆಣ್ಣು ಮಕ್ಕಳು ಬೀದಿಗೆ ಬಂದ್ಬಿಟ್ಟಿದೆ, ಅವ್ರು ಯಾಮಾರ್ಬಿಟ್ಟಿದ್ದಾರೆ. ಹಂಗನೇ ಹೇಳ್ಬಿಟ್ಟು ಅವ್ರಿಗೆ ಬಾಡಿಗೆಗೆ ಅಡ್ವಾನ್ಸ್ ಕೊಡೋಕ್ಕೆ 20,000, 30,000, 50,000 ಕೊಟ್ಟು ಅವ್ರನ್ನ ವಿಕೆಟ್ ಮಾಡಿದ್ದೀವಿ. ಆಮೇಲೆ ನಿಮ್ಮ ಕಣ್ಣಿಗೆ ನಾವು ಮುಚ್ಚಿ ಏನು ಮಾಡಿಲ್ಲ. ಯು ಆರ್ ದ ಪಿಲ್ಲರ್ ಆಫ್ ದ KGF ಪತ್ರಕರ್ತರು. ನೀವು ನಿಮ್ಮ ಮುಂದೆನೆ ಯಾವುದೇ ಒಂದು ಅಂಗಡಿ ಓನರು ನಾವು ಹೊಡಿತೀನಿ ಮೇಲೆ ಆತನೇ ರೋಲಿಂಗ್ ಶಟರ್ ಹೊಡ್ಕೊಂಡ, ಆತನೇ ಕಿಟಿಕೆ ಹೊಡ್ಕೊಂಡ, ಆತನೇ ಕಂಬಿಗಳೆಲ್ಲ ತಗೊಂಡ, ಅವ್ರಿಗೆ ಶಕ್ತಿ ಇಲ್ಲ, JCB ಇಟ್ಟು ಹೊಡ್ಕೊಳಕ್ಕಾಗಲ್ಲ. ಆ ಟೈಮ್ನಲ್ಲಿ ನಾವು JCBನಲ್ಲಿ ಹೊಡೆದು ಆ ಇದು ಮೆಟೀರಿಯಲ್ಸ್ ಎಲ್ಲ ಬಂದ್ಬಿಟ್ಟು ಆ ಮಾಲೀಕರು ಯಾರಿದ್ದಾರೆ ಇಲ್ಲಿ ಹೊಡೆದಿರೋ ಮಾಲೀಕರು ಅವರವರು ತಗೊಂಡೋದ್ರು. ಅವರವರು ಹೊಡೆದಿರೋದನ್ನ ತಗೊಂಡೋದ್ರು. 130 ಅಂಗಡಿನಲ್ಲಿ ವಲ್ಲೆಲ್ ಮುನ್ಸ್ವಾಮಿ ಆಗಲಿ, ರೂಪಾ ಮೇಡಮ್ ಆಗಲಿ, ಮುನ್ಸಿಪಾಲ್ಟಿ ಸಿಬ್ಬಂದಿಗಳಾಗಲಿ ನಮ್ಮ ಮೆಟೀರಿಯಲ್ನ ಇವರು ದರೋಡ ಹೋಗಿದ್ದಾರೆ ಹಂಗಂತ ಯಾರು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರು ಬಂದ್ಬಿಟ್ಟು ಕೇಸ್ಗೆ ಹೋಗಿಲ್ಲ. ಇನ್ನೊಂದು ದಾಖಲೆ ಕರೆಕ್ಟ್ ಆಗಿದ್ದು KDA ಅನುಮತಿ ತಗೊಂಡು, ಮುನ್ಸಿಪಾಲ್ಟಿ ಅನುಮತಿ ತಗೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಅವರು ನೇರವಾಗಿ ಕೋರ್ಟ್ಗೆ ಹೋಗಿರ್ಬೋದು, ಸ್ಟೇ ತಗೊಂಡು ಬಂದಿರ್ಬೋದು, ನಮ್ಮ ಮೇಲೆ ಆಕ್ಷನ್ ಮಾಡಿರ್ಬೋದು. ಬಟ್ ಯಾವ ಎವಿಡೆನ್ಸ್ ಇಲ್ಲ. ಪಾಪ ಇದೆ ಊರವ್ರ ದುಡ್ಡು ಎಲ್ಲ ಹೇಗ್ಬಿಟ್ರೆ, ಯಾವನ ಹೇಗಿದ್ರು ಗೊತ್ತಿಲ್ಲ, ಯಾರು ಪರ್ಮಿಷನ್ ಕೊಟ್ಟರು ಹೇಗಿಲ್ಲ, ನಡಿ ಬೀದಿಗೆ ಬಂದ್ಬಿಟ್ರು. ಅವ್ರಿಗೆಲ್ಲ ಬಂದ್ಬಿಟ್ಟ ತಕ್ಷಣ ಇಲ್ಲಿ ಈ ಜಾಗನಲ್ಲಿ ಅವ್ರಿಗೆ ಕೊಡ್ಬೇಕಂತ
ಕಾನೂನು ಅದಕ್ಕೆ ತಕ್ಕಂಗೆ ರೆಡಿ ಮಾಡ್ತೀವಿ ನಾವು. ಯಾರಿದ್ದಾರೆ ಫಸ್ಟ್ ಪ್ರಿಫರೆನ್ಸು ಟೆಂಡರ್ ಭಾಗವಹಿಸ್ತಾರೆ, ಅದರಿಂದ 10% ಮೇಲೆ ಕೊಟ್ಟರೆ ಅವ್ರಿಗೆ ಆಗುತ್ತೆ. ಕಾನೂನಿದೆ, ಕಾನೂನು ತಪ್ಪಿ ನಾವು ಏನು ಮಾಡೋಕ್ಕಾಗಲ್ಲ. ಬಟ್ 1.78 crores ಬ್ಯಾಲೆನ್ಸ್ ಇದೆ ಅರಿಯರ್ಸ್, ಇಲ್ಲಿ ಕಟ್ಟಬೇಕಾಗಿರೋದು. ಅವನು ಯಾವ ಅಂಗಡಿ ಕೇಳ್ತಾನೆ, ಯಾವ ಅಂಗಡಿನಲ್ಲಿ ಇದ್ನೋ ಆತನ ಅರಿಯರ್ಸ್ ಕ್ಲಿಯರ್ ಮಾಡಿಬಿಟ್ಟು ಈ ಟೆಂಡರ್ನಲ್ಲಿ ಭಾಗವಹಿಸ್ಬೋದು. ಅವ್ರಿಗೆ ಹಕ್ಕಿದೆ. ವಿತೌಟ್ ನೀನು ಇದು ಅರಿಯರ್ಸ್ ಕ್ಲಿಯರ್ ಮಾಡಿಲ್ಲ ಅಂದರೆ ನೀನು ಟೆಂಡರ್ನಲ್ಲಿ ಭಾಗವಹಿಸೋಕೆ ಆಗಲ್ಲ. ಆಯ್ತಾ ಸರ್? ಇನ್ನೊಂದು ಅದೇ ಇದು ಬಂದ್ಬಿಟ್ಟು ನಮ್ಮ ಇದು ಮುನ್ಸಿಪಾಲ್ಟಿ ಕಟ್ಟಿರೋ ಶ್ರೀನಿವಾಸ್ ಅವರು ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಟೈಮ್ ಲಿಮಿಟಲ್ಲಿ ಯಾಕೆ ಫಿನಿಶ್ ಮಾಡಿಕೊಟ್ಟಿಲ್ಲ? 20 ವರ್ಷ ಬೇಕಾ? ಅಡ್ವಾನ್ಸ್ ಪೇಮೆಂಟ್ 9 lakhs ತಗೊಂಡಿದ್ದಾರೆ. ಅಡ್ವಾನ್ಸ್ ಪೇಮೆಂಟ್ ಟೇಕನ್ 9 lakhs. ಅವರು ಆ ಅವಧಿ ಮುಂದೆ ನಾವು ಅದು ಫಿನಿಶ್ ಮಾಡಿ ಕೊಟ್ಬಿಟ್ಟು ಬಿಲ್ ಮಾಡಬೇಕು. ಕರೆಕ್ಟಾ ಸರ್? ಅವಧಿ ಮುಗಿಯೋ ಟೈಮ್ ಮುಗಿಸ್ಬಿಟ್ಟು ಅವರು ಬಿಲ್ ಕೊಡಬೇಕಾಯ್ತು. ಅಡ್ವಾನ್ಸ್ ಪೇಮೆಂಟ್ ತಗೊಂಡಿದ್ದಾರೆ. ಒಂದು ಅಡ್ವಾನ್ಸ್ ಪೇಮೆಂಟ್ ತಗೊಂಡ್ಮೇಲೆ ಅದು ಫಿನಿಶ್ ಮಾಡಿ ಕೊಡಬೇಕು. ಯಾಕೆ ಕೊಟ್ಟಿಲ್ಲ? ಮತ್ತೆ ಅವ್ರು ಬಂದ್ಬಿಟ್ಟು ಅಲ್ಲಿ ನಾವು ಡೆಮಾಲೇಷನ್ ಮಾಡ್ಬೇಕಾ ಅವ್ರು ಬಂದರು. ಅವ್ರಿಗೆ ಹೇಳಿದ್ವಿ, ನೋಡಿ ನ್ಯಾಯವಾಗಿ ನೀವು ಎಷ್ಟು ಕೆಲಸ ಮಾಡಿದ್ರೆ ಆ ಬಿಲ್ ಬಂದ್ಬಿಟ್ಟು ನಾವು ಪಾವತಿ ಮಾಡಿ ಕೊಡ್ತೀವಿ ಹಂಗನೇ ಹೇಳ್ಬಿಟ್ಟು. ಅದರಲ್ಲಿ ಇದ್ದು ರೋಲಿಂಗ್ ಶಟರ್ ತೆಗಿಯೋಕ್ಕೆ ನಮ್ಮ ಕೈನಲ್ಲಿ ಜನ ಆಗಿಲ್ಲ, ಅದಕ್ಕೆ ಬಿಲ್ ಆಗಿಲ್ಲ ಹಂಗನೇ ಹೇಳ್ಬಿಟ್ಟು ಅವರು ಬಂದ್ಬಿಟ್ಟು ಇದು ಮಾಡಿದ್ರು. ನಮ್ಮ ಕೈನಲ್ಲಿ ಆಗಲ್ಲ, ಜನ ಇಲ್ಲ ಅಂತ ಹೇಳಿದ್ಮೇಲೆ ಆ ರೋಲಿಂಗ್ ಶಟರ್ಸ್ ಎಲ್ಲ ಬಿಚ್ಚಿ ಅದರಲ್ಲಿ ಏನು ಅಮೌಂಟ್ ಬಂತೋ ಅದು ಶ್ರೀನಿವಾಸ್ಗೂ ಕೊಟ್ಟಿದ್ವಿ. ನೋಡಿ, ಮುನ್ಸಿಪಾಲ್ಟಿ ಸಿಬ್ಬಂದಿ ಇದ್ದಾರೆ, ಸಾಕ್ಷಿ ನಾನಿದ್ದೀನಿ. ಇದು ಸಂಗೀತ ಶ್ರೀನಿವಾಸ್ ಅವರು ದುಡ್ಡು ತೊಗೊಂಡಿದ್ರು, ಫೋಟೋ ಇದೆ. ಐ ವಿಲ್ ಸೆಂಡ್ ಇಟ್ ಆಲ್ ಮೀಡಿಯಾ ಫ್ರೆಂಡ್ಸ್ಗೆ. ನಾನು ಎಲ್ಲ ಬಂದ್ಬಿಟ್ಟು ಇದನ್ನೇ ಕಳಿಸ್ಕೊಡ್ತೀನಿ. ಇದು ಮುಖ್ಯ ಭಾಗ 1. ನಂಬರ್ 2, KGF ವ್ಯಾಪಾರಿಗೆ ಹೇಳ್ತೀನಿ, ವ್ಯಾಪಾರಿ ಅವ್ರಿಗೆ ಹೇಳ್ತೀನಿ ಒಂದೇ ಒಂದು ಮಾತು, ಯು ಆರ್ ಬಿಸ್ನೆಸ್ ಮ್ಯಾನ್, ನಾಟ್ ಪಾಲಿಟಿಕ್ಸ್ ಮ್ಯಾನ್. ನೀವೇನಾದ್ರೂ ಇದರಲ್ಲಿ ಬಂದ್ಬಿಟ್ಟು ರಾಜಕೀಯ ಮಾಡಿದ್ರೆ ನಿಮ್ಮ ಬಾಲು ಹಾಲು, ನಿಮ್ಮ ಬಾಲು ಹಾಲು, ನಿಮ್ಮ ಬಾಯಿನಲ್ಲಿ ನೀವೇ ಮಣ್ಣಾಕೊಳ್ತೀರಾ. ಇವತ್ತು ಅಂಗಡಿಗಳು ಎಷ್ಟಿದೆ ಗೊತ್ತಾ? ಇದರಲ್ಲಿ ಆಂಡರ್ಸನ್ ಪೇಟೆನಲ್ಲಿ 111, ನಾನು ನೋಡ್ದಂಗೆ ಹೇಳ್ತೀನಿ, ನನಗೆ ಬಯಾಡು 111, ಸ್ಟೇಡಿಯಂ ಸೂತ್ರ 18, ಸ್ಯಾನಿಟರಿ ಬೋರ್ಡ್ನಲ್ಲಿ 20. ಇಲ್ಲಿ ನಾವು ಮಾರ್ಕೆಟಲ್ಲಿ ಬಂದು 1275 ಶಾಪ್ಸ್ ಇತ್ತು, ಅದರಲ್ಲಿ 130 ಶಾಪ್ಸ್ ಹೊಡೆದಿದ್ದೀವಿ. 1145 ರಾಬರ್ಟ್ಸನ್ ಪೇಟ್, 111 ಅಂಡರ್ಸ್ಟ್ಯಾಂಡ್ ಪೇಟ್, 20 ಸ್ಯಾನಿಟರಿ ಬೋರ್ಡ್, 18 ಸ್ಟೇಡಿಯಂ ಸೂತ್ರ ಇರೋ ಅಂಗಡಿಗಳು ಎಲ್ಲದಕ್ಕೂ ಬಾಡಿಗೆ ಬರ್ತಾ ಇದೆ. ಫಸ್ಟು ಸರ್ ಎಲ್ಲ ಸರ್, ಬಸ್ ಸ್ಟ್ಯಾಂಡ್ ಅಂದರೆ MG ಎಲ್ಲ ಸೇರಿ, ಬಸ್ ಸ್ಟ್ಯಾಂಡು, ಮಾರ್ಕೆಟು, A ಪ್ರಿಮಿಸ್, B ಪ್ರಿಮಿಸ್, C ಪ್ರಿಮಿಸ್, D ಪ್ರಿಮಿಸ್ ಡೆಮಾಲೇಷನ್, ಇದರಲ್ಲೆಲ್ಲ ಸೇರಿ 1245 ಇದರಲ್ಲಿ ಬಂದ್ಬಿಟ್ಟು ಇದೆ ಅಂಗಡಿಗಳಿದೆ. ಅದಕ್ಕೆ ಬಂದ್ಬಿಟ್ಟು ಎಷ್ಟು ನಾವು ಇದು ಬಂದಂದ್ರೆ ವರ್ಷಕ್ಕೆ ಎಷ್ಟು ಬರುತ್ತೆ ಅಂದರೆ ನಮ್ಗೆ ಅದನ್ನು ಒಂದು ಕ್ಲಿಯರ್ ಮಾಡಿಬಿಡ್ತೀನಿ, ಆಮೇಲೆ ಸಬ್ಜೆಕ್ಟ್ ಬರ್ತೀನಿ. 675 130 ಹೊಡೆದಿದ್ದೀವಿ. ಇದಕ್ಕೆ ಬ್ಯಾಲೆನ್ಸ್ ಅಮೌಂಟ್ ಅಪ್ ಟು August 2025 ವರೆಗೆ 1,78,55,784 ರೂಪಾಯಿ ಇದರಲ್ಲಿ ಬ್ಯಾಲೆನ್ಸ್ ಇದೆ. ನಂಬರ್ 1. ನಂಬರ್ 2 ನೋಡಿ, ನಮಗೆ ಆಸ್ ಆನ್ 1/4/2024 ಟು 31/3/2025 ವರೆಗೆ ಸುಮಾರು 1,95,01,083 ರೂಪಾಯಿ ಕಲೆಕ್ಷನ್ ಆಗಿದೆ. ಇದಕ್ಕೆ ಬಂದ್ಬಿಟ್ಟು ಟೋಟಲಿ ಫಾರ್ ಇಯರ್ ಇವಾಗ ಟೋಟಲ್ ಬಂದ್ಬಿಟ್ಟು ಇವಾಗ ನಮಗೆ ಒಂದು ತಿಂಗಳಿಗೆ 25 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ. ಯಾವುದು ಮುಚ್ಚಿಲ್ಲ, ಮುಚ್ಚಿರೋ ಅಂಗಡಿ ಗೋಡನ್ ಅಂತ ಯೂಸ್ ಮಾಡ್ಕೊಂಡು ಕಟ್ತಾ ಇದ್ದಾನೆ. ಒಂದು 20-30 ಅಂಗಡಿ ಬಿದ್ದು ಇದೆ, ಅದು ರಿನೋವೇಷನ್ ಮಾಡೋಕ್ಕಾಗಲ್ಲ. ಇವಾಗ 25-30 ಅಂಗಡಿ ಬಿದ್ದಿದೆ. ಆದರೆ ಇದರಲ್ಲಿ ವ್ಯಾಪಾರಿಗಳು 3 ಕೋಟಿ ರೂಪಾಯಿ ಇವಾಗ ಬ್ಯಾಲೆನ್ಸ್ ಮಾಡಿದ್ದಾರೆ. ABC ನಲ್ಲಿ ಬಂದ್ಬಿಟ್ಟು 3 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಅದಕ್ಕೆ ಕಮಿಷನರು ಅದಕ್ಕೆ ಏನು ವ್ಯವಸ್ಥೆ ಇದೋ ಅದ್ರ ಪ್ರಕಾರ ಅದನ್ನ ಕಲೆಕ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟಿನೇ ಇವಾಗ ಕೂಡ ಇಲ್ಲಿ ಕಟ್ಟಿಲ್ಲ. ಅದೇ ಥರ ಬಂದ್ಬಿಟ್ಟು ವ್ಯಾಪಾರಿಗಳು ನೀವು ಕಟ್ಟಬೇಕು. 3 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಶೀಟಿಂದ ನನಗೆ ಮಾಹಿತಿ ಸಿಕ್ಕಿದೆ. ಈ ಬಿಲ್ಡಿಂಗು ಯಾರದೇ ಬಂದ್ಬಿಟ್ಟು ವಿತೌಟ್ ಪರ್ಮಿಷನ್ ತಗೊಂಡು ಕಟ್ಟಿಲ್ಲ.
ಯಾರಿಗೆ ನಾವು ನೋಟಿಸ್ ಕೊಡೋದು? ವಲ್ಲಲ್ ಮುನ್ಸ್ವಾಮಿಗೆ ಕೊಡೋದಾ? ಇರ್ಪ ಈ ಊರಿಗೆ ಸುಪ್ರೀಂ ಯಾರು? ಮುನ್ಸಿಪಾಲ್ಟಿ. ಈ ಊರಿಗೆ ಬಂದ್ಬಿಟ್ಟು ಸುಪ್ರೀಂ ಯಾರು? ಈ ಊರಿಗೆ ಬಂದ್ಬಿಟ್ಟು ನಾವು ತೀರ್ಮಾನ ತಗೊಳಕ್ಕೆ ನಮ್ಗೆ ಹಕ್ಕಿದೆ. ಸುಪ್ರೀಂ ಬಂದ್ಬಿಟ್ಟು ಕೇಳ್ತೀರಿ ಸರ್, ನಾವು ತೀರ್ಮಾನ ಮಾಡಿದ್ದೀವಿ. ನಾವು ಇಲ್ಲಿ ಬಂದ್ಬಿಟ್ಟು ರೆವಿನ್ಯೂನೂ ಬರಲ್ಲ, ಇಲ್ಲಿಗಲ್ ಬಿಲ್ಡಿಂಗು, ನಮ್ಗೆ ಕಾರ್ ಪಾರ್ಕಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು 35 ಶಾಸಕರು ಇದು ಸದಸ್ಯರು, ನಮ್ಮ ಪ್ರೆಸಿಡೆಂಟು, ನಾವೆಲ್ಲ ಸೇರಿ ತೀರ್ಮಾನ ಮಾಡೋ ಟೈಮ್ನಲ್ಲಿ ಅಲ್ಲಿ ನೀವು ಮಾಧ್ಯಮ ಮಿತ್ರರು ಆ ಮೀಟಿಂಗ್ನಲ್ಲಿ ಇದ್ರೆ, ಅದರಲ್ಲಿ BJP ಸದಸ್ಯರು ಇದ್ರು, ಕಮ್ಯುನಿಸ್ಟ್ ಸದಸ್ಯರು ಇದ್ರು, RPI ಸದಸ್ಯರು ಇದ್ರು. ಈ ಮಣ್ಣಿನ ಮಗ XMLA ನಮ್ಮ ತಂಗವಯಲ್ ತಲಪತಿ S ರಾಜೇಂದ್ರನ್ ಏನ್ ಹೇಳಿದ್ರು ನಿಮ್ ಮುಂದೆನೆ? ಡೋಯಿಟ್ ಎಲ್ಲರನ್ನು ಹೊಡೆದಿ, ನಮ್ಗೆ ಬೆಂಬಲ ಇದೆ, ಹೊಡೆದ್ಬಿಟ್ಟು ಎಲ್ಲರೂ ಖಾಲಿ ಮಾಡಿ, ಹೊಡೆದ್ರೆ ಎಲ್ಲರೂ ಹೊಡಿರಿ, ಒಬ್ರದ್ದು ಬಿಡಬೇಡಿ ಅಂತ ಅವರು ತಲಪತಿ ಹೇಳಿದ್ದಾರೆ, ಮಣ್ಣಿನ ಮಗ ಹೇಳಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ನಾವು ಮುನ್ಸಿಪಾಲ್ಟಿ ನಗರಸಭೆ ಸಭೆ ಮಾಡೋಕ್ಕೆ ಮುಂಚೆ ತಾಯಿ ಸಮಿತಿಯಿಂದ ಒಂದು ಕಮಿಟಿನಲ್ಲಿ ತೀರ್ಮಾನ ಮಾಡಿ ನಮ್ಮ ಕಮಿಷನರ್ ಕಳಿಸಿದ್ದಾರೆ. ಅಲ್ಲಿ ಕಳಿಸಿದ್ದಾರೆ. ಆಮೇಲೆ ಬಂದ್ಬಿಟ್ಟು ತಾಯಿ ಸಮಿತಿ ಕಮಿಟಿಯಿಂದ ಮುನ್ಸಿಪಾಲ್ಟಿನಲ್ಲಿ ತೀರ್ಮಾನ ಅದು ಮಾಡಿದ್ದಾರೆ. ಜೈಲಿಗೆ ಹೋದವರೆಲ್ಲ ತ್ಯಾಗ ಇಲ್ಲ, ಊರಿಗಾಗಿ ನಾವು ಹೋಗ್ತೀವಿ. ನಾವು ಊರಿಗೆ ಒಳ್ಳೇದು ಮಾಡಿದೀವಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗೋದು ಸಿದ್ಧ. ಅದು ನೋಡೋಣ ಹೆಂಗಿದೆ ಅಂತ ಎಲ್ಲ ನೋಡಿದ್ವಿ ಬಾಲ್ನಲ್ಲಿ, ಅದನ್ನು ನೋಡಿದೀವಿ. ನಾವೇನು ಕಳ್ತನ ಮಾಡ್ಬಿಟ್ಟು ಹೋಗಿಲ್ವಲ್ಲ, ಭ್ರಷ್ಟಾಚಾರ. ಸರ್ ಡೀಟೇಲ್ಸ್ ಅಂದ್ರೆ ನಾವು DMIಗೆ ಇಲ್ಲಿಂದ ನಾವು ಬಂದ್ಬಿಟ್ಟು DPR ಕಳಿಸಿದ್ದೀವಿ. DPR ನಮಗೆ 63 ಕೋಟಿ ರೂಪಾಯಿಗೆ ನಮಗೆ ಸ್ಯಾಂಕ್ಷನ್ ಆಗಿದೆ. ಇದರಲ್ಲಿ 63 ಕೋಟಿನಲ್ಲಿ ನಮ್ಗೆ HDFC ಬ್ಯಾಂಕಿಂದ ಲೋನ್ ಅಪ್ರೂವಲ್ ಆಗಿದೆ. ಏನು ಸರ್? 63 crores. 63 crores-ನಲ್ಲಿ 50% ಶೇರಿಂಗ್. ಎಷ್ಟು? 50% ಶೇರಿಂಗ್ ಫಾರ್ HDFC ಬ್ಯಾಂಕ್. 8.5 ಇಂಟ್ರೆಸ್ಟ್ ಅಮೌಂಟ್ಗೆ 8.5%ಗೆ ನಮಗೆ ಬಂದ್ಬಿಟ್ಟು 50% ಶೇರಿಂಗ್ ಬಂದ್ಬಿಟ್ಟು HDFC ಬ್ಯಾಂಕಿಂದ ಅಪ್ರೂವಲ್ ಆಗಿದೆ. ಆಮೇಲೆ ಕೇಂದ್ರದಿಂದ UCFs ಅದರಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ಶೇರ್ 25% ನಮಗೆ ಬಂದ್ಬಿಟ್ಟು 26 ಕೋಟಿಯ 90 ಲಕ್ಷ ರೂಪಾಯಿ ನಮಗೆ ಇದಕ್ಕೆ ಸಬ್ಸಿಡಿ ಫ್ರೀ. ಲೋನ್ ಇಲ್ಲ, ಏನಿಲ್ಲ. ಯಲ್ಲಿ ಬರುತ್ತೆ, KGF ಇಲ್ಲ ಸರ್, T ಅದು. ಕೋಲಾರ್ಗೆ ಟೋಟಲು 87 ಕೋಟಿಯೇ 68 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಆಲ್ ರೌಂಡ್ ಕರ್ನಾಟಕನಲ್ಲಿ 301 ಮುನ್ಸಿಪಾಲ್ಟಿ, ಟೌನ್ ಪಂಚಾಯತ್, CMC ಇವರಿಗೆಲ್ಲ ಸೇರಿ 1897 ಕೋಟಿ ರೂಪಾಯಿ ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಕ್ಕಿದೆ. ಸ್ಯಾಂಕ್ಷನ್ ಅಮೌಂಟ್ ಇದು. ನಮ್ಮ KGF ಮಾತ್ರ 87 ಕೋಟಿ 60 ಲಕ್ಷ ಸಿಕ್ಕಿದೆ. ಮುಲ್ಬಾಗಲ್ಗೆ 10 ಕೋಟಿ ಇದೆ ಸರ್. CMC ಮಾರ್ಕೆಟ್ 63 ಕೋಟಿ. ಬಸ್ ಸ್ಟ್ಯಾಂಡ್ ರೆನೋವೇಷನ್ಗೆ 10 ಕೋಟಿ. ನಮ್ಮ DMAಗೆ ಅವ್ರನ್ನ ಕಳಿಸಿ PD-ಗೆ ಅವ್ರು ಲೆಟರ್ ಮಾಡಿದ್ದಾರೆ, ಅನುಮೋದನೆ ಬಂದಿದೆ. ನೋಡಿ ನಿಧಿ ಓದಿ ಸರ್. ಅದು ನಿಧಿ ಯಾವ ನಿಧಿ ಅಂತ ನೋಡಿ ಸರ್. ಇದು ನೋಡಿ ಓದಿ ಸರ್. ಈ ಮಾರ್ಕೆಟ್ ಕಟ್ಟಕ್ಕೆ ನಾವು ಪ್ರಪೋಸಲ್ ನೋಡಿ ಸರ್. ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ ಸರ್. ಅಲಿಗೇಷನ್ ಆಫ್ ಸೆಂಟ್ರಲ್ ಶೇರ್ 25% ಅಂಡರ್ ಅರ್ಬನ್ ಚಾಲೆಂಜ್ ಫಂಡ್ GBA ಸಿಟಿ ಕಾರ್ಪೊರೇಷನ್ ಅಂಡ್ ಅರ್ಬನ್ ಲೋಕಲ್ ಬಾಡೀಸ್ UCF ಹಂಗಂದ್ರೆ ಅರ್ಬನ್ ಚಾಲೆಂಜ್ ಫಂಡ್ ಕೇಂದ್ರ ಸರ್ಕಾರದಿಂದ ಫ್ರೀ ನಮ್ಗೆ ಕೊಟ್ಟಿದ್ದಾರೆ. ನಮ್ಮ KGF ಮಾತ್ರ ನೀವು 200 ಕೋಟಿ ಪ್ರಾಜೆಕ್ಟ್ ತಗೊಳ್ಳಿ. ಅದೇ ಇದು ಒಂದು ಅಧಿಕೃತವಾಗಿ ಒಂದು ಅಮೌಂಟ್ ಯಾವುದೋ ಬಂದ್ಬಿಟ್ಟು ಸೇವ್ ಮಾಡಿದ್ದಾರೆ ಯಾರು, ಸೆಂಟ್ರಲ್ ಗೌರ್ಮೆಂಟ್. ಆ ಅಮೌಂಟಿಂದ ಎಲ್ಲ ಆಲ್ ಓವರ್ ಇಂಡಿಯಾಕ್ಕೆ ಕೊಡ್ತಾರೆ. ನಮಗೆ 26 ಕೋಟಿ ರೂಪಾಯಿ ಅವ್ರಿಗೆ ಅನುದಾನ ಕೊಡ್ತಾರೆ ಅಂದರೆ ಖುಷಿ ಮಾಡಬೇಕಾ ಇಲ್ವಾ? ನಮ್ದು ಆಗ್ಬೇಕಾದ್ರೆ ಬಂಡ್ಲಿ 25% ಶೇರ್ ಬಂಡ್ಲಿ, 25% ಆದಾಯ ಇದೆ. ಮುಖ್ಯವಾಗಿ ನಮಗೆ ಇದು 2 ವೀಲರ್ ಪಾರ್ಕಿಂಗ್ ಬರಲಿ. ಇವಾಗ
ಪಾಪ್ಯುಲೇಷನ್ KGF ನಲ್ಲಿ ಕಮ್ಮಿ ಇದನ್ನೆಲ್ಲ ಬಿಟ್ಟು ಡೆವಲಪ್ಮೆಂಟ್ ಇದೆ ಬೇಡವಾ ನಾವು ಹಳೆದ್ರಲ್ಲಿ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಸೊಮ್ಮಿನಲ್ಲಿ ನೀರು ತಗೊಂಡು ಹೋಗಿದ್ವಿ ಕಕ್ಕಸ್ಗೆ. ಇವಾಗ ಸ್ವಚ್ಛ ಭಾರತ ಬಂದ್ಬಿಟ್ಟು ಟಾಯ್ಲೆಟ್ ಕಟ್ಟಿದ್ದ, ಚೇಂಜ್ ಆಗಿಲ್ವಾ? ಹಳೆ ಕೊಠಡಿನಲ್ಲೇ ಇರಬೇಕಾ ನಾವು? ಹೊಸ ಬಿಲ್ಡಿಂಗ್ ಬೇಡವಾ? ಬ್ಯಾಂಗ್ಳೂರಿನಲ್ಲಿ ಹೊಡೆದ್ಬಿಟ್ಟು ಮಾಡಿಲ್ವಾ? ಎಲ್ಲ ಬೇರೆ ಕಡೆ ಎಲ್ಲ ಹೊಡೆದ್ಬಿಟ್ಟು ಕಾಂಪ್ಲೆಕ್ಸ್ ಕಟ್ಟಿಲ್ವಾ? ಇಲ್ಲಿ ಕಟ್ಟಿದ್ದೆ, ಇವಾಗ ಕಟ್ಟೋದ್ರಲ್ಲಿ ಏನಿದೆ? ಒಡೆಯಕ್ಕೆ ಯಾರಾದ್ರೂ ಲಂಚ ಕೊಡ್ತಾರಾ? ಸ್ವಾಮಿ ನಾನು ಬಿಲ್ಡಿಂಗ್ ಹೊಡೆದ್ಬಿಡಿ ಇಂದ ಲಂಚನ ಕೊಡ್ತಾರಾ? ಕಟ್ಟೋ ಟೈಮಲ್ಲಿ ಲೂಟಿ ಮಾಡಿದ್ರೆ ನೀವು ಹಿಡೀರಿ, ಉಪ್ಪು ತುಂದಿರೋ ನೀರು ಕುಡಿಲೇಬೇಕು. ನಾವು ಭ್ರಷ್ಟಾಚಾರಕ್ಕೆ ನಾನು ಎದ್ರಿ. ಗೊತ್ತು ಹೇಳಿ. ಹೌದು. ಯಾರಿಗೆ? ನೋ ಕೊಡಿ ಸರ್. ನಾವು ಒಂದೇ ಒಂದು ಮಾತು ಹೇಳ್ತೀನಿ, ಪ್ರೂಫ್ ಮಾಡಿ ಜೈಲಿಗೆ ಕಳಿಸಿ ನನ್ನ ಹತ್ರ ಮಾಹಿತಿ ಇಲ್ಲ ಸರ್. ಇದನ್ನ ಬರ್ಲೇಬೇಕು. ಮತ್ತೆ ಅಂಗಡಿಯವರು ಟ್ಯಾಕ್ಸ್ ಕಟ್ತಾರೆ, ಅದ್ರ ಮೇಲೆ ನಾವು ವಾಪಸ್ ಕೊಡ್ತೀವಿ ಅಷ್ಟೇ. ಅದೇ ಬ್ಯಾಂಕ್ನವ್ರು ಸುಮ್ಮನೆ ಕೊಡ್ತಾರ ಸರ್? ಓಕೆನಾ? ನಮ್ಗೆ 50% HDFC ನಾವು ಬಂದ್ಬಿಟ್ಟು 8% ಬಂದ್ಬಿಟ್ಟು ನಮ್ಗೆ ಅಲರ್ಟ್ ಆಗಿದೆ. 25% ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅವ್ರು ಬಂದ್ಬಿಟ್ಟು 25% ನಮ್ಗೆ ಅದರಲ್ಲಿ ಬಂದ್ಬಿಟ್ಟು ಫ್ರೀ ಅಂದ್ರೆ ಸಬ್ಸಿಡಿ ನಾವು ಕಟ್ಬೇಕಾಗಿಲ್ಲ, ಹಂತವಾಗಿ ರಿಲೀಸ್ ಮಾಡ್ತಾರೆ. ಸ್ಯಾಂಕ್ಷನ್ ಆಗಿದೆ, ಇದು ಅಪ್ರೂವಲ್ ಆಗಿದೆ. ಬೇಗ ಇದರಲ್ಲಿ ಪೂಜೆ ಮಾಡ್ತೀವಿ, ಒಳ್ಳೆ ಕಟ್ಟಡ ನಿರ್ಮಾಣ ಮಾಡ್ತೀವಿ. ಇಲ್ಲಿ ಯಾರು ಬಾಧಿಕಪಟ್ಟಿದ್ದಾರೆ ಅವ್ರು ಕೊಡ್ತೀವಿ. ನಮ್ಮ ಮೇಲೆ ಏನೋ ಅಪಾದ ಅಂದ್ರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಯ್ತು, ಇದಾಯ್ತು ಅದಾಯ್ತು ಅಂತ ಹೇಳ್ತಾರೆ. ಯಾವ ಕೋಟಿಯಿಂದ ಹಾಕಿ ನಾವು ಇದು ಕಟ್ಟಿರೋದು? ನಾವು ಯಾವ ಕೋಟಿ ಇಲ್ಲಿಗೆ ಸುರಿದು ನಾವು ಬಿಲ್ಡಿಂಗ್ ಕಟ್ಟಿದ್ವಿ? ಯಾವ್ದ್ರಲ್ಲಿ ಲಾಸ್ ಆಗಿದೆ ನೀವ್ ಹೇಳ್ಬೇಕು. ನೀವು ಮಾಧ್ಯಮ ಮಿತ್ರ ನೀವ್ ಹೇಳ್ಬೇಕು. ಏನ್ ಹೇಳಿದ್ರಿ? ಇಲ್ಲಿ ಯಾರು ಅಪ್ಪ ಅಮ್ಮ ಎಲ್ಲ ಯಾರಿಗೂ ನೋಟಿಸ್ ಕೊಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ತಿರ್ಗಿ ಅವ್ರಿಗೆ ಕೊಡ್ತೀರ ಸರ್? ನಮ್ ಮನ್ಸತ್ತು ಇಲ್ವಾ? ಯಾವನ ಬಂದ್ಬಿಟ್ಟು ಮಾಡ್ಬಿಟ್ಟು ಹೋದಂತ ಅವ್ರು ಕೊಡಕ್ಕಿಲ್ವಾ? ಯಾರಿಗೆ ಸರ್? ಸರ್ಕಾರ ನಾವಂತಲ್ಲ ಸರ್, ಸರ್ಕಾರ. ಇವಾಗ ನಾನು ಮಾತಾಡಿದ್ರೆ ಇದೆಲ್ಲ ಸರ್ಕಾರದ್ದೇ, ಸರ್ಕಾರ ಪರವಾಗಿ ಸರ್. ನಾವಂತ ಹೇಳಕ್ ಆಗುತ್ತಾ? ನಾ ಮುಂದೆ ಇದ್ದ, ಹಿಂದೆ ಎಲ್ಲಿ ಹೋಗ್ತೀನೋ ಗೊತ್ತಿಲ್ಲ. ಹೌದಾ ಸರ್? ಒಂದು ನಿಮಿಷ ಸರ್, ನಾವ್ ಅದೇ ತಾನೆ ಫಸ್ಟ್ ಇಂದ ಹೇಳ್ತಾ ಇದ್ದಿದ್ದು ಸರ್. ಇವಾಗ ನೋಡಿ, ಇವಾಗ ನಾವು ಇರೋ ನಿಜ ಹೇಳ್ಬಿಟ್ಟಿವಿ. ಎಲ್ಲಿಂದ ದುಡ್ಡು ಬರುತ್ತೆ, ಹೆಂಗ್ ಮಾಡ್ತೀವಿ ಎಲ್ಲ ಹೇಳ್ಬಿಟ್ಟಿದೀವಿ. ಇದು ಯಾವ ಭ್ರಷ್ಟಾಚಾರನ ಇಲ್ಲ, ಏನಿಲ್ಲ. ನಮ್ದು ಒಂದೇ ಉದ್ದೇಶ, ಈ ಊರಿನಲ್ಲಿ ಬಂದ್ಬಿಟ್ಟು ಅಂದವಾಗ್ಬೇಕು. ಈ ಊರು ಮಾರ್ಕೆಟ್ ಒಂದು ಸುಸಿತವಾಗಿ ಕಟ್ಟಬೇಕು. ನಮ್ಮ ಸೈಕಲ್ ಸ್ಟ್ಯಾಂಡು, ಇದು ಕಾರ್ ಪಾರ್ಕಿಂಗ್ ಇಲ್ಲದಂಗಿಂದ ಊರು ಒಂದು ಕಾರ್ ಬರ್ಬೇಕು. ಈ ಊರಿಗೆ ಬಂದ್ಬಿಟ್ಟು ಒಂದು ರೆಸ್ಪೆಕ್ಟ್ ಬರಬೇಕು. ನ್ಯಾಷನಲ್ ಪಾರ್ಟಿ MLA ಪರವಾಗಿ ಬ್ಲಾಕ್ ಪ್ರೆಸಿಡೆಂಟ್ ಬಂದಿದ್ದಾರೆ, KDA ಚೇರ್ಮನ್ ಬಂದಿದ್ದಾರೆ, ನಾವು ವರ್ಕಿಂಗ್ ಪ್ರೆಸಿಡೆಂಟ್, ಇವರೆಲ್ಲ ಪಕ್ಷದವರು, ಕೌನ್ಸಿಲರ್ಸ್ ಎಲ್ಲ ಕಾಂಗ್ರೆಸ್ ಕೌನ್ಸಿಲರ್. MLA ಪರವಾಗಿ ನಾವು ಕೊಡ್ತಾ ಇರೋದು. ಯಾರು MLA ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇದ್ಬಿಡ್ತೀವಾ? ಸುಳ್ಳು ಮಾಹಿತಿಗಳು ಕೊಟ್ಟು ಮಾತಾಡಿದ್ರೆ ನಾವು ಸುಮ್ಮನೆ ಇದ್ಬಿಡ್ತೀವಾ? ಅದೆಲ್ಲ ಆಗಲ್ಲ. ಸುಮ್ಮನೆ ವರ್ಷ ಕೊಟ್ಟಿದ್ದಾಯ್ತು. DPR ಕೂಡ ಅಪ್ರೂವ್ ಆಗಿದಿಲ್ವಾ? ಆದ್ಮೇಲೆ ಸರ್ ಲೋನ್ಗೆ ಹೋಗಿರೋದು. ಬೋರ್ಡ್ ಹಾಕಿದೆ, ಡ್ರಾಂಗ್ ಹಾಕ್ಸಿದ್ವಿ, ಎಲ್ಲ ಹಾಕಿದ್ವಲ್ಲ ಸರ್. ಒಳ್ಳೆ ಕೆಲಸ ಆಗೋದನ್ನ ಡಿಸ್ಟರ್ಬ್ ಮಾಡೋದು, ಮೋಟರ್ ಇಲ್ಲಪ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಸರ್. ಅತಿ ಶೀಘ್ರದಲ್ಲಿ ಮೋಟರ್ ಐತೆ ಇಲ್ಲಪ್ಪ. ಯಾವ ಶಾಸಕರು ಮಾಡ್ಲಿಲ್ಲ ಕೆಲಸ ಆಗಲ್ವೋ? ಈ ತರ ಈ ಪೀರಿಯಡ್ ಅಲ್ಲಿ ಆಗ್ತಾ ಇರೋ ಕೆಲಸ ಆಗಲ್ವೋ? ಯಾವ ಶಾಸಕರು ಮಾಡ್ತಾ ಇಲ್ಲ. ಅದಕ್ಕೂ ಹಳೆ ಶಾಸಕರಿಗೆಲ್ಲ ಮಾಜಿ ಶಾಸಕರಿಗೆಲ್ಲ ಭಯ ಬಂದ್ಬಿಟ್ಟು ಹಿಂಗ್ ಮಾತಾಡ್ತಾರೆ ಬಗ್ಗೆ. ಜನಪ್ರತಿನಿಧಿ ಅಂದ್ಮೇಲೆ ನಾವೆಲ್ಲ ಆಯ್ಕೆ ಮಾಡಿದ್ಮೇಲೆ ಜನಪ್ರತಿನಿಧಿ ಕರ್ತವ್ಯ ಅದು, ಅರ್ಥ ಮಾಡ್ಕೊಳ್ಳಿ. ಅದೇನಾ ಡೆವಲಪ್ಮೆಂಟ್ ಮಾಡೋದು ಅವ್ರಿಗೆ ಇದು ಆಗ್ತಾ ಇಲ್ಲ. ಏನಪ್ಪ ಹಿಂಗ್ ಮಾಡಿದ್ರೆ ನೆಕ್ಸ್ಟ್ MNA ಬಂದ್ಬಿಟ್ಟಲ್ಲ ಸರ್. ಇನ್ನೊಂದು ನಮ್ಮ MLA ಸರ್ ಇಲ್ಲಿ ಕೇಳಿ ಸರ್, ನಮ್ಮ MLA ಯಾರು ಬೇರೆಯವ್ರ ತರ 100 ಎಕರೆ 200 ಎಕರೆ ಇಟ್ಕೊಂಡಿಲ್ಲ. ಎಲ್ಲೋ ಎಂದು ಬಂದು ಇಲ್ಲ 100 ಎಕರೆ 150 ಎಕರೆ ಆಕ್ಯುಪೈ ಮಾಡ್ಕೊಂಡಿಲ್ಲ ನಮ್ಮ MLA. ಅವ್ರು ಇವಾಗ್ಲೂ ಸರ್ವಿಸ್ ಮಾಡ್ತಾ ಇದ್ದಾರೆ. ಎಷ್ಟು BJP ಅವ್ರಿಗೆ ನೆಲ ಕೊಟ್ಟಿದ್ದಾರೆ ಹೇಳಿ? ಅವ್ರು ಹೇಳಿದ್ ಮೊನ್ನೆ ಮಾತಾಡಿದ್ರಲ್ವಾ, ಎಷ್ಟು BJP ಅವ್ರಿಗೆ ನೆಲ ಕೊಟ್ಟಿದ್ದಾರೆ? ನೀನ್ 2 ಎಕರೆ ತಗೊಳ್ಳಿ, ನೀನ್ 1 ಎಕರೆ, ಯಾರು ಕೊಟ್ಟಿಲ್ಲ, ಅವರೇ ಮಾಡ್ಕೊಂಡ್ರು. ಆತರ ನಮ್ಮ MLA ಇಲ್ಲ. ಈಸ್ ಕ್ಲೀನ್ ಹ್ಯಾಂಡ್. ಅದ್ರ ಬಗ್ಗೆ ಯಾರು ಮಾತಾಡಕ್ಕಿಲ್ಲ, ಏನು ಮಾತಾಡಕ್ಕಿಲ್ಲ. ಈ ತರ ಪೇಪರ್ಸ್ ತಗೊಂಡ್ ಬಂದ ಅನ್ವಾಂಟೆಡ್ ಬರ್ಲಿ ಮಾತಾಡೋಣ. ಏನು ಎಷ್ಟು ಎಲ್ಲಿ ಹೋಗ್ತಾರೋ ಏನ್ ಮಾಡ್ಲಿ, ನಾವು ರೆಡಿ ಆಗಿದ್ವಿ ಕಾಂಗ್ರೆಸ್ ಪಕ್ಷ. ಸರ್, ಜನಪ್ರತಿನಿಧಿಗಳಲ್ಲಿ ಮಾತಾಡ್ಲಿ, ಸುಳ್ಳು ಮಾಹಿತಿ ಕೊಡಬಾರ್ದು. ಎಷ್ಟೇ ಮಾತಾಡೋದು